ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಹಾಗೂ ಗ್ರಾಮ ಪಂಚಾಯತ್ ಸಹವೇಗದಲ್ಲಿ ಆಯೋಜಿಸಿದ ಎಸ್ಟಿಎಂಸಿ ಪಾಲಕ ಪೋಷಕರ ಸಭೆಗೆ ಎಲ್ಲರಿಗೂ ಸ್ವಾಗತ. ಇಂದಿನ ಸಭೆಯ ಅಜೆಂಡಾ ಸ್ವಾಗತ, ಅತಿಥಿ ಶಿಕ್ಷಕರು, ಪ್ರಾಸ್ತಾವಿಕ ಮಾತು, ತಾಲೂಕು ವ್ಯವಸ್ಥಾಪಕರು, ತಾಲೂಕು ಪಂಚಾಯತ್ 2023-24ನೇ ಸಾಲಿನ ಅನುದಾನ ಓದಿ ಹೇಳುವವರು, ಮುಖ್ಯ ಶಿಕ್ಷಕರು, ದಾನಿಗಳ ವಿವರ ಮಾಹಿತಿ, ಸಾಮಾಜಿಕ ಪರಿಶೋಧನಾ ಸಹಾಯಕರು, ಸಭೆಯಲ್ಲಿ ವ್ಯಕ್ತವಾಗುವ ವಿಷಯಗಳು, ಪಾಲಕ ಪೋಷಕ ಎಸ್ಡಿಎಂಸಿ, ಶಿಕ್ಷಣ ಇಲಾಖೆ ಮಾಹಿತಿ, ಅಧ್ಯಕ್ಷರ ಅನುಮತಿ ಮೇರೆಗಿನ ವಿಷಯಗಳು, ವಂದನಾರ್ಪಣೆ, ಅತಿಥಿ ಶಿಕ್ಷಕರು. ಮೊದಲನೇದಾಗಿ ಸ್ವಾಗತ ಗೀತೆ ಮತ್ತೆ ಪ್ರಾರ್ಥನಾ ಗೀತೆಯನ್ನು ನಮ್ಮ ಮೊದಲು ವಿದ್ಯಾರ್ಥಿಗಳಿಂದ. ಶಿವ 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 ಶಿವನೇ ಹರ 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 ಹರ. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೆ ತಾಲೂಕು ವ್ಯವಸ್ಥಾಪಕರು, ತಾಲೂಕು ಪಂಚಾಯತ್ ಸಹಾಯಕರು ಇವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೆಯೇ ಆರೋಗ್ಯ ಕಾರ್ಯಕರ್ತೆ, ಆಶಾ ಕಾರ್ಯಕರ್ತೆ, ಅಂಗನವಾಡಿ ಕಾರ್ಯಕರ್ತೆ, ಎಸ್ಡಿಎಂಸಿ ಸದಸ್ಯರು, ಪಾಲಕರು, ಪೋಷಕರು, ಬಿಆರ್ಡಬ್ಲ್ಯೂ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡುತ್ತೇವೆ. ಎಸ್ಡಿಎಂಸಿ ಪಾಲಕ ಪೋಷಕರ ಸಭೆಯನ್ನು ಇಲ್ಲಿ ಆಯೋಜಿಸಲಾಗಿದೆ. ಹಾಗಾಗಿ ಮಕ್ಕಳ ಕಲಿಕೆ ಅಂತ ಹೇಳುವಂಥದ್ದು ಪೂರ್ವ ಅಂಗನವಾಡಿ, ಹಿರಿಯ ಪ್ರಾಥಮಿಕ, ಪ್ರೌಢಶಾಲೆ ಮತ್ತು PUC ಸೆಕೆಂಡ್ ಇಯರ್ ವರೆಗಿನ ಮಕ್ಕಳಿಗೆ ಇವತ್ತು ಉಚಿತ ಶಿಕ್ಷಣ ಕೊಡಬೇಕು ಅಂತ ಹೇಳುವಂಥದ್ದು ಸರ್ಕಾರದ ಉದ್ದೇಶ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಸಮಗ್ರ ಶಿಕ್ಷಣ ಯೋಜನೆ ಅಂತ ಹೇಳುವಂಥದ್ದನ್ನ ಜಾರಿಗೆ ತರಲಾಗಿದೆ. ಈ ಸಮಗ್ರ ಶಿಕ್ಷಣ ಯೋಜನೆ 2021ರಿಂದ ಜಾರಿಗೆ ಬಂದಿದೆ. ಮೊದಲ ಸರ್ವ ಶಿಕ್ಷಣ ಅಭಿಯಾನ ಅಂತ ಇತ್ತು. ಆ ನಂತರದಲ್ಲಿ ಅದು ಬದಲಾವಣೆಯಾಗಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಂತ ಬಂದಿದೆ. ಕನ್ನಡ ಮಾತಾಡೋಕ್ಕೆ ಸೊ ಹಾಗಾಗಿ ಸಮಗ್ರ ಶಿಕ್ಷಣದ ಮುಖ್ಯ ಉದ್ದೇಶ ಏನಂತಂದ್ರೆ ಉಚಿತ ಶಿಕ್ಷಣ, ಸಮಾನ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ ಪಾಯಿಂಟ್ ನಂಬರ್ 1. ಎರಡನೇದಾಗಿ ಯಾವುದೇ ಮಗು ಶಾಲೆಯಿಂದ ಹೊರಗುಳಿಬಾರದು, ಪ್ರತಿಯೊಂದು ಮಗುವಿಗೂ ಕೂಡ ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡಬೇಕು. ಮೂರನೇದಾಗಿ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಬೆಂಬಲಿಸುವುದು. ನಾಲ್ಕನೇದಾಗಿ ಲಿಂಗ ಅಸಮಾನತೆಯನ್ನು ಹೋಗಲಾಡಿಸುವುದು. ಐದನೇದಾಗಿ ವಿವಿಧ ಇಲಾಖೆಗಳ ಸಹಭಾಗಿತ್ವ, ಅಂದ್ರೆ ಗ್ರಾಮ ಪಂಚಾಯತ್ ಇರ್ಬೋದು, ಶಿಶುಅಭಿವೃದ್ಧಿ ಯೋಜನಾ ಇಲಾಖೆ ಇರ್ಬೋದು, ನಮ್ಮ ಗ್ರಂಥಾಲಯ ಇರ್ಬೋದು, ವಿಕಲಚೇತನ ಇಲಾಖೆ ಇರ್ಬೋದು, ಎಸ್ಕಾಂ ಇಲಾಖೆಗಳಿರ್ಬೋದು, ಅಥವಾ ಸ್ಕಾಲರ್ಶಿಪ್ ಬರ್ತಾ ಇರುವಂತಹ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗ ಇಲಾಖೆ, ಪರಿಶಿಷ್ಟ ವರ್ಗಗಳ ಇಲಾಖೆ, ಈ ಎಲ್ಲ ಇಲಾಖೆಗಳ ಒಂದು ಸಹಭಾಗಿತ್ವ ಮತ್ತು ಸಮಾನತೆಯನ್ನು ಕಾಯ್ದುಕೊಳ್ಳುವಂಥದ್ದು. ಇವಿಷ್ಟು ಈ ಒಂದು ಸಮಗ್ರ ಶಿಕ್ಷಣದಲ್ಲಿ ಮುಖ್ಯವಾಗಿ ಸೇರ್ಪಡೆ ಆಗಿರುವುದು. ಹಾಗಾದ್ರೆ ಸಮಾನ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ, ಉಚಿತ ಶಿಕ್ಷಣ ಅಂದ್ರೆ ಏನು? ನಾವು ಈ ಒಂದು ವಾಕ್ಯವನ್ನು ಮಾತಾಡ್ಬೇಕಾದ್ರೆ ನೀವು ಶಾಲೆ ಹೋಗ್ಬೇಕಾಗಿರುವಂತ ಒಂದು ಟೈಮ್ ಅನ್ನು ನೆನಪು ಮಾಡ್ಕೊಳ್ಳೋಣ. ನೀವು ವೇದಿಕೆ ನಮ್ಮ ಮಕ್ಕಳನ್ನು ಹೊರತುಪಡಿಸಿ ತಾವು ವೇದಿಕೆಯಲ್ಲಿ ಇರುವಂಥವರೆಲ್ಲ ನಾವು ಶಾಲೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿ ಯಾವ ವ್ಯವಸ್ಥೆಗಳು ಇದ್ದಿರಲಿಲ್ಲ. ಆ ನಂತರದಲ್ಲಿ ಮುಖ್ಯವಾಗಿ ಅವಾಗ ನಮ್ಮ ಪಠ್ಯ ಪುಸ್ತಕಗಳು ಇದ್ದಿರಲಿಲ್ಲ. ತಂದೆ ತಾಯಿ ದುಡ್ಡು ಕೊಡ್ತಿರ್ಬೇಕು ಅಥವಾ ಅಂಗಡಿ ಮುಂದುಗಡೆ ಸಾಲಲ್ಲಿ ನಿಂತ್ಕೊಳ್ಬೇಕಿತ್ತು. ಇಲ್ಲಿ ಶಾಲೆ ಪ್ರಾರಂಭ ಆಗಿ ಹೋಗಿರ್ತದೆ, ಪಟ್ಟಿ ಬಂದಿರಲಿಲ್ಲ, ಪೆನ್ ಬಂದಿರಲಿಲ್ಲ, ಪುಸ್ತಕಗಳು ಬಂದಿರಲಿಲ್ಲ. ಎರಡನೇದಾಗಿ ಯೂನಿಫಾರ್ಮ್ಗಳ ವ್ಯವಸ್ಥೆಗಳು ಇದ್ದಿರಲಿಲ್ಲ. ಮೂರನೇದಾಗಿ ಕಾಲಿಗೆ ಹಾಕಲಿಕ್ಕೆ ಪಾದರಕ್ಷೆ ಇದ್ದಿರಲಿಲ್ಲ. ಆಯ್ತಾ? ನಾಲ್ಕನೇದಾಗಿ ಹೈಸ್ಕೂಲ್ಗಳು ಎಷ್ಟೋ ಕಿಲೋಮೀಟರ್ಗಳು ದೂರ, ಕಾಲೇಜು ಅದು ದೂರ, ಇನ್ನು ಯೂನಿವರ್ಸಿಟಿ ಇದು ಮಾಡಬೇಕು ಅಂತಂದ್ರೆ ಎಲ್ಲೂ ಇಲ್ಲ. ಧಾರವಾಡ, ಗೋವಾ, ಮಂಗಳೂರು ಕಡೆ ಹೋಗ್ಬೇಕು. ಸೊ ಇವತ್ತು ಆನಂತರ ನಾವು ಶಾಲೆಗೆ ಬಂದಾಗ ಮಣ್ಣಿನ ನೆಲ ಕೆಳಗೆ ಕುತ್ಕೊಳ್ಬೇಕು. ಶಾಲೆಗೆ ಬಂದಾಗ ಟೀಚರ್ 1 ನಂಬರು ಎಲ್ಲಿ ಹೊರಗಡೆಗೆ, ಟೀಚರ್ 2 ನಂಬರು ಸೀದಾ ಮನೆ ಕಡೆಗೆ. ಹೌದಾ? ವ್ಯವಸ್ಥಿತ 2 ನಂಬರಿಗೆ ಇದ್ದಿರಲಿಲ್ಲ. ಆನಂತರ ಟೀಚರ್ ಕೇಳ್ತಿದ್ರು, ಮತ್ತೆ ಯಾಕಂದ್ರೆ ಒಂದು ಜೊತೆಗೆ ಒಬ್ಬ ಬಾಡಿಗಾರ್ಡ್ ಹೋಗ್ಬೇಕಲ್ಲ, ಮನೆ ಹೋಗಿ ಮುಟ್ಬೇಕಲ್ಲ. ಶಾಲೆಗಳು ಅವಾಗ ಹತ್ತಿರದಲ್ಲಿ ಇಲ್ಲ, 3 ಕಿಲೋಮೀಟರ್ 4 ಕಿಲೋಮೀಟರ್ ದೂರದಲ್ಲಿ. ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಇದ್ದಿರಲಿಲ್ಲ, ಯಾವ ವ್ಯವಸ್ಥೆಗಳು ಅವಾಗ ಇದ್ದಿರಲಿಲ್ಲ. ಬಟ್ ನಾವೆಲ್ಲ ಶಾಲೆಗೆ ಕೆಲವು ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಬಾಲ್ವಾಡಿ ನೋಡಿದ್ರು, ಅಂಗನವಾಡಿ ನೋಡಿದ್ರು ಗೊತ್ತಿಲ್ಲ, ಇಲ್ಲ. ಬಟ್ ನಾವು ಕೂಡ ಅವಾಗ ಇದ್ದಾಗ ಎಲ್ಲೋ ಒಂದು ಗ್ರಾಮ ಪಂಚಾಯತ್ ಏರಿಯಾದಲ್ಲಿ ಎಲ್ಲೋ ಒಂದು ಸಮಯದಲ್ಲಿ ಬಾಲ್ವಾಡಿ ಅಂತ ಹೇಳುವಂಥದ್ದು. ಬಟ್ ಆನಂತರ ಯಾವ ವ್ಯವಸ್ಥೆಗಳು ನಮಗೆ ಇದ್ದಿರಲಿಲ್ಲ. ಆದರೆ ಆ ನಂತರದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ಯೋಜನೆಗಳು ಜಾರಿಗೆ ಬಂದಾಗ ನಮ್ಮ ಮಕ್ಕಳಿಗೆ ಉಚಿತವಾದಂಥ ಒಂದು ಸಮಾನ ಶಿಕ್ಷಣ, ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅಂತ ಹೇಳುವಂಥದ್ದು ಏನು ಕಾರ್ಯಕ್ರಮಗಳು ಬಂತು. ಆವಾಗ ನಮ್ಮ ಮಕ್ಕಳಿಗೆ ಯೂನಿಫಾರ್ಮ್ ಬಂತು. ಆ ನಂತರದಲ್ಲಿ ಕಾಲಿಗೆ ಪಾದರಕ್ಷೆಗಳು ಬಂದರು, ಸೈಕಲ್ಗಳನ್ನು ಕೊಟ್ಟರು, ಪಠ್ಯ ಪುಸ್ತಕಗಳನ್ನು ಫ್ರೀಯಾಗಿ ಕೊಟ್ಟರು. ಅದರ ಜೊತೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟ, ಎರಡನೇದಾಗಿ ಹಾಲಿಗೆ ರಾಗಿ ಮಾಲ್ಟು, ಅದರ ಜೊತೆಯಲ್ಲಿ ಮೊಟ್ಟೆ ತಿನ್ನದೇ ಇದ್ದವರಿಗೆ ಬಾಳೆಹಣ್ಣು ಅಥವಾ ಚಿಕ್ಕಿ, ಇಷ್ಟೆಲ್ಲ ವ್ಯವಸ್ಥೆಗಳು ಬಂತು. ಆನಂತರ ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕಾ ಪಂಚಾಯತ್ ಇರ್ಬೋದು, ವಿವಿಧ ಇಲಾಖೆಗಳಿಂದ ಸೌಲಭ್ಯಗಳನ್ನ ಒದಗಿಸಿಕೊಟ್ರು. ಜಾನಿಗಳು ಮುಂದೆ ಬಂದರು, ಮಕ್ಕಳಿಗೆ ಪಟ್ಟಿ ಪೆನ್ನು ಮತ್ತು ಬ್ಯಾಗ್ಗಳನ್ನ ಕೊಡಲಿಕ್ಕೆ. ಗ್ರಾಮ ಪಂಚಾಯತ್ ಕೆಲವು ಮೂಲಭೂತ ಸೌಕರ್ಯಗಳನ್ನ, ಶೌಚಾಲಯಗಳನ್ನ, ಕುಡಿಯ ನೀರಿನ ವ್ಯವಸ್ಥೆ, ರಸ್ತೆಗಳು, ದಾರಿ ವ್ಯವಸ್ಥೆಗಳನ್ನ ಮಾಡಿಕೊಡ್ತಾ ಬಂತು. ಸೊ ಇವೆಲ್ಲ ವ್ಯವಸ್ಥೆಗಳು ಆನಂತರ ಹೊಸದಾಗಿ ನಮ್ಮ ಮಕ್ಕಳು ನಾವೆಲ್ಲ ಅವಾಗ ರಿಸಲ್ಟ್ ಹೋದಾಗ ಫೇಲ್ ಆದ್ರೂ ಮುಗಿದಕ್ಕೆ 1 ವರ್ಷ ಬಾದು. ಈಗ ಹಾಗಲ್ಲ,
ಫೇಲ್ ಆದ್ರೂ ಕೂಡ 2ನೇ ಸಲ ಅವಕಾಶ ಇದೆ, 2ನೇ ಸಲ ಫೇಲ್ ಆದ್ರೂ 3ನೇ ಸಲ ಅವಕಾಶ ಇದೆ. ಅದರ ಜೊತೆಲಿ ಮಾರ್ಕ್ಸ್ ಕಡಿಮೆ ಬಿತ್ತು ಅಂತಂದ್ರೆ ನಮಗೆ ಒಂದ್ಸಲ ಮಾರ್ಕ್ಸ್ ಬಿದ್ದರೆ ಫೈನಲ್ ಇಂಪ್ರೂವ್ಮೆಂಟಿಗೆ ಅಂದ್ರೆ ಮತ್ತೆ ಹೆಚ್ಚು ಮಾರ್ಕ್ಸ್ ತಗೊಳ್ಳಿಕ್ಕೆ ಅವಕಾಶ ಇದ್ದಿಲ್ಲ, ಈಗ ಅದನ್ನ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಓದುವಾಗಿಂದಲೂ ಈಗಿನಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಇವತ್ತು ನಮ್ಮ ಮಕ್ಕಳು ಅದೃಷ್ಟವಂತ. ಆನಂತರ ಈ ಭಾಗದಲ್ಲಿ ಹಾಸ್ಟೆಲ್ ವ್ಯವಸ್ಥೆಗಳನ್ನು ಮಾಡಿಕೊಟ್ರು, ಹಾಸ್ಟೆಲ್ನಲ್ಲಿ ಉಳ್ಕೊಂಡು ಮಕ್ಕಳಿಗೆ ಕಲಿಕೆಯನ್ನು ಮಾಡಿದ್ರು, ಸ್ಕಾಲರ್ಶಿಪ್ಗಳು ಬರ್ಲಿಕ್ಕೆ ಅದು SC ST ಮಕ್ಕಳಿದ್ದವರಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ, ಕ್ರಿಶ್ಚಿಯನ್ ಮುಸ್ಲಿಮ್ಸ್ ಮಕ್ಕಳುಗಳಿದ್ರೆ ಅಲ್ಪಸಂಖ್ಯಾತರ ಇಲಾಖೆಯಿಂದ, ಇತರೆ ಹಿಂದುಳಿದ ವರ್ಗಗಳಿದ್ರೆ ಹಿಂದುಳಿದ ವರ್ಗಗಳ ಇಲಾಖೆಯಿಂದ. ಅದೇ ಮಕ್ಕಳು ಎಷ್ಟು ಹೇಳುವಂತ ಪ್ರಶ್ನೆ ಇವತ್ತು ಬರ್ತಾ ಇದೆ. ಆನಂತರ ಸಾಕಷ್ಟು ಅಂಗನವಾಡಿಗಳಲ್ಲಿ ನಾವು ನೋಡ್ತೀವಿ 0 to 3, 0ದಿಂದ 3 ವರ್ಷದವರೆಗೆ ಸೌಲಭ್ಯವನ್ನು ತಗೊಳ್ತಾರೆ. 3ರಿಂದ 6 ವರ್ಷಕ್ಕೆ ನರ್ಸರಿ ಸ್ಕೂಲ್ಗಳಿಗೆ ಆ ಸ್ಕೂಲ್ಗಳಿಗೆ, ಬಟ್ UKG LKG ನರ್ಸರಿ ಕಳಿಸಿದ್ರು ಕೂಡ ಅಂಗನವಾಡಿಯಲ್ಲಿ ಆ ಮಕ್ಕಳ ಇದು ಏನು ನೋಂದಣಿಗಳಿರ್ತವೆ, ಆ ಮಗುವಿನ ಆರೋಗ್ಯದ ತಪಾಸಣೆಗಳಿರ್ತವೆ, ಆ ಮಗುವಿನ ತೂಕ ಪ್ರಮಾಣಗಳ ಲೆಕ್ಕಾಚಾರಗಳೆಲ್ಲವೂ ಅಂಗನವಾಡಿಯಲ್ಲೇ ಇರ್ತಾರೆ. 6 ವರ್ಷ ಆದ ನಂತರ ಅವರು ಶಾಲೆಗೆ ಬರ್ತಾರೆ. ಹಾಗಾಗಿ ಇವೆಲ್ಲ ಮುಖ್ಯ ಉದ್ದೇಶ. ಇವತ್ತು ಸರ್ಕಾರ ಅಥವಾ ಶಿಕ್ಷಣ ಇಲಾಖೆ, ಸಂಬಂಧಿಸಿದ ಇಲಾಖೆ ಎಲ್ಲ ಸೌಲಭ್ಯಗಳನ್ನು ನಮ್ಮ ಮಕ್ಕಳಿಗೆ ಕೊಡ್ತಾ, ಯಾರಿಗೆ ಕೊಡ್ತಾ ಇದೆ? ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತ ಮಕ್ಕಳಿಗೆ ಮಾತ್ರ. ಖಾಸಗಿ ಶಾಲೆಗಳಲ್ಲಿ ಓದ್ತಾ ಇರುವಂತ ಮಕ್ಕಳುಗಳಿಗೆ ಯಾವುದಿಲ್ಲ. ಇವತ್ತು ನಮ್ಮ ಮಧ್ಯದಲ್ಲಿ ಸಾಕಷ್ಟು ಖಾಸಗಿ ಶಾಲೆಗೆ ಓದ್ತಾ ಇರುವಂತ ಪಾಲಕರಿದ್ದಾರೆ, ಅವ್ರಿಗೆ ಗೊತ್ತಿದೆ ಖಾಸಗಿ ಶಾಲೆ ಹಾಕ ನಂತರ ಅಲ್ಲಿ ಫೀಸ್ ಎಷ್ಟು, ಡೊನೇಷನ್ ಎಷ್ಟು. ನಾವು ನೀವು ಶಾಲೆ ಹೋಗ್ಬೇಕಾದ್ರೆ ಕೆಲವು ಫೀಸ್ಗಳನ್ನು ಕೊಡ್ತಿದ್ವಿ, ಧ್ವಜ ಚೀಟಿಗೆ, ಸರಸ್ವತಿ ಪೂಜೆಗೆ, ಮತ್ತೆ ಏನೋ ಸಣ್ಣ ಕೊಡ್ತಾ ಇದ್ವಿ. ಬಟ್ ಈಗ ಅದು ಇಲ್ಲ. ಧ್ವಜದ ಏನೋ ಒಂದು 5 ರೂಪಾಯಿ ತಗೊಳ್ತಾರೆ ಬಿಟ್ರೆ ಬೇರೆ ಯಾವುದಕ್ಕೂ ಇಲ್ಲ. ನಾವು ಎಕ್ಸಾಮ್ ಫೀಸ್ ಎಲ್ಲ ಕೊಡ್ಬೇಕಿತ್ತು, ಅದೆಲ್ಲವನ್ನು ಮನ್ನಾ ಮಾಡಿದ್ವಿ. ಯಾಕಾಗಿ? ಮಕ್ಕಳಿಗೆ ಉತ್ತಮ ಶಿಕ್ಷಣ ಪಡಿಬೇಕು ಅಂತ. ಸೊ ಮಗು ಸಮಗ್ರ ಶಿಕ್ಷಣ ಅಂತಂದ್ರೆ ಏನಿದೆ ಅಂತಂದ್ರೆ ಮಕ್ಕಳ ಶಿಕ್ಷಣ, ಮೂಲಭೂತ ಸೌಕರ್ಯ, ಶಿಕ್ಷಕರ ಮಾರ್ಗದರ್ಶನ, ಈ 3 ಯೋಜನೆಯನ್ನು ಒಳಗೊಂಡು ಜಾರಿಗೆ ಬಂದಿರುವಂಥದ್ದು ಸಮಗ್ರ ಶಿಕ್ಷಣ. ಬಟ್ ಅಂತಿಮವಾಗಿ ನೋಡುವಂಥದ್ದು ನಮ್ಮ ಮಗು ಸರ್ಕಾರಿ ಶಾಲೆಯಲ್ಲಿ ಉಚಿತವಾದಂತಹ ಶಿಕ್ಷಣವನ್ನು ಪಡೆಯುವ ಮೂಲಕ ಕೊನೆಗೆ ಆ ಮಗು ತನ್ನ ಜೀವನವನ್ನು ರೂಪಿಸಿಕೊಳ್ಬೇಕು ಅಂತ ಹೇಳುವಂಥದ್ದು ಇದರ ಉದ್ದೇಶ. ಹಾಗಾಗಿ ಇಷ್ಟೆಲ್ಲ ಗೀತಾ ಯತಿಪುರ ಶಿಕ್ಷಕರು ರಾಷ್ಟ್ರೀಯ ಕಾರ್ಯಕ್ರಮದ ದಿನದಂದು ಚಾಕ್ಲೇಟ್ ಅನ್ನು ನೀಡಿರುತ್ತಾರೆ. ಆ ದಿನದಂದು ಡೆಕೋರೇಷನ್ ಕೂಡ ಮಾಡಿಸಿರುತ್ತಾರೆ. ಸ್ವಪ್ನ ಆರ್ ರಾಣೆ STMC ಅಧ್ಯಕ್ಷರು, ಇವರು ಅಡುಗೆ ಕೆಲಸದಲ್ಲಿ ಸಹಾಯ ಮಾಡಿರುತ್ತಾರೆ. ಪ್ರಸನ್ನ ಜಿ ಸಾವಂತ್ ಹಳೆ ವಿದ್ಯಾರ್ಥಿ, ಇವರು ಶಾಲೆಯಲ್ಲಿ ಕರೆಂಟ್ ಸಮಸ್ಯೆ ಆದಾಗ ಶಿಕ್ಷಕರ ಆಹ್ವಾನದ ಮೇರೆಗೆ ಬಂದು ಕೆಲಸವನ್ನು ನಿರ್ವಹಿಸಿರುತ್ತಾರೆ. ವಿನಾಯಕ್ H ಆರ್ಯರ್ STMC ಸದಸ್ಯರು, ಇವರು ಶಾಲಾ ವಿದ್ಯಾರ್ಥಿಗಳಿಗೆ ಆರೋಗ್ಯ ಸಮಸ್ಯೆ ಆದಾಗ ಮಕ್ಕಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ನೀಡಿ ಶಾಲೆಗೆ ತಂದು ತಲುಪಿಸಿರುತ್ತಾರೆ. ಶ್ರೀಮತಿ ಗೀತಾ ಗುರು ಶಿಕ್ಷಕರು, ಇವರು ಎಲ್ಲ ಶಾಲಾ ಮಕ್ಕಳಿಗೆ ವಿಶೇಷ ಭೋಜನವನ್ನು ಮಾಡಿಸಿರುತ್ತಾರೆ. ಶ್ರೀಮತಿ ಗೀತಾ ಗುರು ಶಿಕ್ಷಕರು, ಇವರು ಶಾಲೆಯಲ್ಲಿ ಕಲಿಯುತ್ತಿರುವ ವಸತಿ ನಿಲಯದ ಮಕ್ಕಳಿಗೆ ಊರಿಗೆ ಹೋಗುವ ಸಂದರ್ಭದಲ್ಲಿ ಹಣದ ಕೊರತೆ ಇದ್ದಾಗ ಶಿಕ್ಷಕರು ಹಣದ ಸಹಾಯ ಮಾಡಿರುತ್ತಾರೆ ಮತ್ತು ಶಾಲೆಗೆ ಉಪ್ಪಿನಕಾಯಿ ಡಬ್ಬವನ್ನು ನೀಡಿರುತ್ತಾರೆ. ತಾಲೂಕ್ ಪಂಚಾಯತಿಯಿಂದ ಅಡುಗೆ ಕೋಣೆಗೆ ಮೇಲ್ಛಾವಣಿ ಅಳವಡಿಕೆಯಾಗಿದೆ ಮತ್ತು ವಿಕಲಚೇತನ ಮಕ್ಕಳ ಶೌಚಾಲಯ ಗ್ರಾಮ ಪಂಚಾಯತ್ ಕಟ್ಟಡ ನಿರ್ಮಾಣ ಮಾಡಲಾಗಿದೆ. ಟಾಯ್ಲೆಟ್ ಗ್ರೇಟ್ ಅಂದರೆ ಡ್ರಿಂಕಿಂಗ್ ವಾಟರ್ ಟಾಯ್ಲೆಟ್ ಗ್ರೇಟ್ 10,511. ಶೂ ಸಾಕ್ಸ್ ಸಲುವಾಗಿ 6,725. ಆಮೇಲೆ SDMC ಮೀಟಿಂಗ್ ಸಲುವಾಗಿ 500 ರೂಪಾಯಿ. ವಿದ್ಯಾಂಜಲಿ ಗ್ರಾಂಟ್ 500 ರೂಪಾಯಿ. ಟೀಚರ್ ಗ್ರಾಂಟ್ ಅಂದರೆ ಒಂದು ಟೀಚರ್ಗೆ 150 ರೂಪಾಯಿ ನಮಗೆ ಹೀಗೆ 2023-24 ಸಾಲಿಗೆ. ಆಮೇಲೆ ಅದೇ 24-25 ಸಾಲಿಗೆ ಜಮಾ ಆಗಿದ್ದು. ಕುಡಿಯುವ ನೀರು ಶೌಚಾಲಯ ನಿರ್ವಹಣೆಗೆ 9,250 ರೂಪಾಯಿ. ಶೂ ಸಾಕ್ಸ್ ಅನುದಾನ 4,630. ಸೆಟ್ಸ್ ತುಂಬಲಿಕ್ಕೆ ಸಲುವಾಗಿ 70 ರೂಪಾಯಿ. ಹೀಗೆ ಬಂದಿದ್ದಿರ್ತದೆ. ಒಟ್ಟು ಈ 24-25 ಸಾಲಿಗೆ 13,380 ರೂಪಾಯಿ ಬಂದಿರ್ತದೆ. ಇದನ್ನು ನಾವು ನಿಯಮಾನುಸಾರವಾಗಿ ಸರಿಯಾಗಿ ಖರ್ಚು ಮಾಡಿ ಬಿಲ್ಲುಗಳನ್ನು ಸರಿಯಾಗಿ ಇಟ್ಟಿರ್ತೇವೆ. ಈ ಮಾಹಿತಿ ಸಮಗ್ರ ಶಿಕ್ಷಣ ಅಂದ್ರೆ ಅದರ ಹೆಸರೇ ಸೂಚಿಸುವಂತೆ ಸಮಗ್ರ ಎಲ್ಲ ಕಡೆಯಿಂದ ಮಕ್ಕಳಿಗೆ ಅದರ ಅರ್ಥ ಏನಂದ್ರೆ ಸಮಗ್ರ ಶಿಕ್ಷಣ ಅಂದ್ರೆ ಎಲ್ಲಾ ಎಂಗಲಿಂದ ಒಬ್ಬ ಮಗು ಒಬ್ಬ ನಾಡಿನ ಒಬ್ಬ ಒಳ್ಳೆಯ ಜನತೆಯಾಗಿ ಬೆಳೆಯಬೇಕು, ಅದು ಒಂದೇ ಅರ್ಥ ಅದದು, ಮತ್ತೇನಿಲ್ಲ. ನಿಮ್ಗೆ ಎಲ್ಲ ಇದು ಆಹಾರ ಶಿಕ್ಷಣ ಅದು ಇದು ಎಲ್ಲ ಪೂರೈಕೆ ಮಾಡುವುದು ಯಾಕೆ? ನಾಡಿನ ಒಬ್ಬ ಒಳ್ಳೆಯ ನಾಗರಿಕ ಆಗಬೇಕು. ಈ ಶಾಲೆ ಕಲಿತ ಮಗು, ಪ್ರತಿಯೊಂದು ಮಗು ನಾಡಿನ ಒಬ್ಬ ಒಳ್ಳೆಯ ಪ್ರಜೆ ಆಗಬೇಕು, ಅದು ಒಂದೇ ಅರ್ಥ. ನೀವು ಯಾವ ಶಿಕ್ಷಣದಲ್ಲಿ ಇರ್ಬೋದು, ಮತ್ತೆ ಬೇರೆ ಯಾವುದೋ ಇದರಲ್ಲಿ ಅಂದ್ರೆ ಸಾಂಸ್ಕೃತಿಕ ಎಲ್ಲ ಯಾವುದೋ ಇದರಲ್ಲಿ ನೀವು ಮುಂದೆ ಬಂದು ಒಬ್ಬ ನಾಡಿನ ಒಬ್ಬ ಒಳ್ಳೆಯ ನಾಗರಿಕ ಆಗಬೇಕು, ಅಷ್ಟೇ ಇದರ ಅರ್ಥ. ಅದಕ್ಕೆ ನಿಮಗೆ ಎಲ್ಲಾ ತರದ ಸವಲತ್ತು, ಊಟ,
ಮತ್ತೆ ತಿಂಡಿ, ಈ ಶಿಕ್ಷಣ ಮತ್ತೆ ಎಲ್ಲ ಆಟಿಕೆ ಸಾಮಾನು ಯಾಕೆ ನೀಡ್ತಾರೆ? ಅದು ನೀವು ಏನಾಗಬೇಕು ಹೇಳಿ, ಒಂದ್ಸಲ ಹೇಳಿ ಮಕ್ಕಳಿಗೆ. ನಾಳೆ ನೀವು ನಾಡಿನ ಒಳ್ಳೆ ಪ್ರಜೆ ಆಗ್ಬೇಕು. ನಾಡಿನ ಒಳ್ಳೆಯ ಪ್ರಜೆ ಆಗ್ಬೇಕು. ಮತ್ತೆ ನಮ್ಮ ಗ್ರಾಮ ಪಂಚಾಯತ್ ಏನಾಗಬೇಕು, ನಾವೆಲ್ಲ ಸವಲತ್ತುಗಳನ್ನು ನಿಮ್ಗೆ ಕೊಡ್ತಾ ಇದ್ವಿ. ಹಾಗೆ ನಮ್ಗೆ ನಮ್ಮ ಸರ್ಕಾರದವರು, ಕರ್ನಾಟಕ ಸರ್ಕಾರದವರು ನನಗೆ ನಮ್ಮ ಗ್ಯಾರಂಟಿ ಅಭಿವೃದ್ಧಿ ಪ್ರಾಧಿಕಾರದ ಒಬ್ಬ ತಾಲೂಕು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಅದರಿಂದ ನಿಮ್ಗೆ ಕರೆಂಟ್ ಬಿಲ್ ಒಂದು ಫ್ರೀ ಆಗುತ್ತೆ. ನಿಮ್ಗೆಲ್ಲ ಪ್ರತಿಯೊಬ್ಬರಿಗೂ ಒಂದು ಎಲ್ಲ ಮನೆಗೆ ಒಂದು ಫ್ರೀ ಆಗ್ತಾ ಇದೆ. ಅದಕ್ಕೆ ನಾವು ನಾಳೆ ಒಂದು ಕಡಬಳದಲ್ಲಿ ಒಂದು ಕ್ಯಾಂಪ್ ಇಟ್ಟಿದ್ವಿ 26ನೇ ತಾರೀಕು. ಅಲ್ಲಿ ಬಂದು ಯಾರಿಗೆ 2000 ಬರ್ತಾ ಇಲ್ಲ ಅಥವಾ ಯಾರು ಕರೆಂಟ್ ಬಿಟ್ಟು ಹೋಗಿದೆ, ಯಾಕೆಂದ್ರೆ ಸರ್ಕಾರದ ಒಂದು ಯೋಜನೆ ಬಂದ್ರೆ ಊರಿನ ಒಬ್ಬ ಕಟ್ಟ ಕಡೆಯ ಒಂದು ವ್ಯಕ್ತಿಗೆ ತಲುಪಬೇಕು. ಆದ್ರೆ ಅದು ತಲುಪಬೇಕಾದ್ರೆ ನಾವು ನಮ್ದು ಒಂದು ಕರ್ತವ್ಯ ಇದೆ. ನಮ್ಗೆ ಒಂದು ಹುದ್ದೆ ಪಟ್ಟದ ಮೇಲೆ ನಾವು ಏನಾದರೂ ಮಾಡಬೇಕು ಅಂತ ಒಂದು ಶಿಬಿರವನ್ನು ಇಟ್ಟಿದ್ದೀವಿ ಕಡಬಳದಲ್ಲಿ 26ನೇ ತಾರೀಕು. ನಿಮ್ಗೆ ಯಾರಿಗೆ ಅಥವಾ ನಿಮ್ಮ ಮನೆ ಅಕ್ಕಪಕ್ಕದವರಿಗೂ ಯಾರಿಗೆ ಬರ್ದೇ ಇದ್ರೆ ಅಥವಾ ಕರೆಂಟ್ ಏನಾಗಿದೆ, ಕೆಲವರು ಇಲ್ಲಿ ಊರಲ್ಲಿ ಇರ್ತಾರೆ, ಕಾರವಾರದಲ್ಲಿ ಅಲ್ಲಾಡ್ಲಿಕ್ಕೆ ಆಗುದಿಲ್ಲ, ಅವರಿಗೆ ಎಲ್ಲ ಇದೆ. ಕಾರವಾರ ಹೋಗ್ಬೇಕು, ಇವರಿಗೆ ಹುಡುಕ್ಬೇಕು, ಆ ಆಫೀಸರ್ ಹುಡುಕ್ಬೇಕು, ಇವರಿಗೆ ಆಗ್ಬೇಕು, ಅವ್ರಿಗೆ ಕೈಲಿ ಆಗಲ್ಲ ಅಂತವರಿಗೆ ನಮ್ಮ ಕಡವಾರದಲ್ಲಿ ಒಂದು ಶಿಬಿರ ಮಾಡಿದ್ವಿ 26ಕ್ಕೆ. ನೀವೆಲ್ಲ ಬಂದು ಅದರ ಲಾಭ ಪಡಿಬೇಕು.